ಸಂಪುಟದಿಂದ ಕೆಎನ್ ರಾಜಣ್ಣ ಕಿಕ್ಔಟ್ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ರಾಜಣ್ಣ ರಾಜೀನಾಮೆ ಕಾಂಗ್ರೆಸ್ನ ದ್ವಿಮುಖ ನೀತಿ ಅನ್ನೋದಾಗಿ ಹೇಳಿದ್ದಾರೆ. ಅವರನ್ನ ವಜಾ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜಣ್ಣ ವಜಾ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ದ್ವಿಮುಖ ನೀತಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ ಯಾವುದೂ ಕೂಡ ಸಾಬೀತಾಗಿಲ್ಲ. ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯನ್ನ ಮೂರ್ಖನಾಗೂ ಮಾಡ್ತಿದ್ದಾರೆ. ಇನ್ನು ಬೇಸಿಕ್ ಹೋಮ್ವರ್ಕ್ ನ ಕೂಡ ಮಾಡದೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿದ್ದಾರೆ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಜೊತೆಲಿ ರಾಜಣ್ಣ ಅವ್ರನ್ನ ವಜಾ ಮಾಡಿರೋ ಒಂದು ಕಡೆ ಆದಂತಂದ್ರೆ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ದೊಡ್ಡ ಆರೋಪ ಮಾಡಿದ್ದಾರಲ್ಲ, ಅದನ್ನ ಮುಂದಿಡ್ಕೊಂಡು ಒಂದು ಬೇಸಿಕ್ ವರ್ಕೌಟ್ ಕೂಡ ಮಾಡದೆ ಹಿಂಗೆ ಮಾಡಿದ್ರೆ ಹೆಂಗೆ, ಅದ್ಯಾವುದು ಕೂಡ ಸಾಬೀತಾಗಿಲ್ಲ, ಅಷ್ಟು ಗೊತ್ತಿಲ್ವಾ ಅವ್ರಿಗೆ, ಕಾಂಗ್ರೆಸ್ನವರು ಹಿಂಗೆ ಮಾಡ್ತಿದಾರಲ್ಲ, ಮೂರ್ಖನಾಗಿ ಮಾಡ್ತಿದ್ದಾರೆ ಅನ್ನೋದಾಗಿ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ಸಿನ ಬೆಳವಣಿಗೆಯ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಆ ಮೂಲಕವಾಗಿ ಈಗ ಬಹಳಷ್ಟು ಚರ್ಚೆ ಕಾರಣ ಆಗಿತ್ತಲ್ಲ, ಮತಗಳ್ಳತನದ ಆರೋಪ ಒಂದು ಕಡೆಯಾದ್ರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಪಕ್ಷದಿಂದ ವಜಾ ಮಾಡ್ತಿದ್ದಂತೆಯೇ ದೊಡ್ಡ ಮಟ್ಟದ ಸಂಚಲನ ಕೂಡ ಆಗಿತ್ತು. ಅದೇ ವಿಚಾರವಾಗಿ ಈಗ ರಿಯಾಕ್ಟ್ ಮಾಡಿರೋದು.